ಖುದ್ದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟರು ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಮಾತ್ರ ನಿಂತಿಲ್ಲ. ಕೈದಿಗಳು, ರೇಪಿಸ್ಟ್ಗಳು, ಭಯೋತ್ಪಾದಕರಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಸೆಂಟ್ರಲ್ ಜೈಲು ಅಪರಾಧಿಗಳು, ಉಗ್ರರ ಸ್ವರ್ಗವಾಗ್ತಾ ಇದೆ. ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್, ವಿಕೃತಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲೂ ಸೆಲ್ ಫೋನ್, ಬ್ಯಾರಕ್ ಒಳಗೆ ಎಲ್ಇಡಿ ಟಿವಿ, ಮಿನರಲ್ ವಾಟರ್ ಕ್ಯಾನ್, ದಿಲ್ದಾರ್ ಆಗಿ ಓಡಾಡ್ತಾ ಇರುವ ಕೈದಿಗಳು. ಇದು ಯಾವುದೇ ವಿಲಾಸಿ ಲಾಡ್ಜ್ ಅಲ್ಲ, ಹಾಸ್ಟೆಲ್ ಕೂಡ ಅಲ್ಲ, ನಟೋರಿಯಸ್ಗಳು ಇರುವ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್. ಆದ್ರೆ ಯಾವ ಆಂಗಲ್ ನಲ್ಲೂ ಇದು ಬಂಧಿಖಾನೆ ಅನ್ನೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕಾಸು ಕೊಟ್ರೆ ಖುಲ್ಲಂ ಖುಲ್ಲಾ, ಸೆಲ್ನಲ್ಲೇ ಜಾಲಿ ಜಾಲಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಐಷಾರಾಮಿ ಜೀವನ. ಮುಂದೆ ಟೀ ಕಪ್ ಇಟ್ಕೊಂಡು ಹೀಗೆ ರಾಜಾರೋಷವಾಗಿ ಮೊಬೈಲ್ ವೀಕ್ಷಿಸ್ತಾ ಇರೋನು ಸಾಮಾನ್ಯನಲ್ಲ. ಐಸಿಸ್ ಉಗ್ರ ಸಂಘಟನೆ ಲಿಂಕ್ ಇರುವ ನಟೋರಿಯಸ್ ಜುಹಾದ್ ಹಮೀದ್ ಶಕೀಲ್ ಅಂತ ಪರಪ್ಪನ ಅಗ್ರಹಾರದ ಬಿಗಿ ಭದ್ರತೆಯ ಸೆಲ್ನಲ್ಲಿ ಇರುವ ಈತನಿಗೆ ನೀಡುತ್ತಾ ಇರುವ ಐಷಾರಾಮಿ ಸೌಲಭ್ಯ ವಿಡಿಯೋ ವೈರಲ್ ಆಗಿದ್ದು ವ್ಯವಸ್ಥೆಯ ಕರಾಳತೆಯನ್ನ ಎತ್ತಿ ತೋರಿಸಿದೆ. पहले तो जो जिसके पास मिलता है उसको प्रॉब्लम होता है, फिर कस्टडी में लेके गया, मेरा नाम बोला, किसी को नहीं चाहिए वो परेशानी क्यों लेता है? इतना दिमाग कहाँ से मंगाता भाई? कुछ भी नहीं यार, एक्सपेरिमेंटेशन, छोटा उम्र से एक्सपेरिमेंट करता है. ಇವನಷ್ಟೇ ಅಲ್ಲ, ಲಷ್ಕರ್ ಉಗ್ರರ ಕೈಗೂ ಬಹಳ ಸುಲಭವಾಗಿ ಮೊಬೈಲ್ ಫೋನ್ಗಳು ಸಿಗ್ತಾ ಇದ್ದು ಜೈಲಲ್ಲೇ ಕುಳಿತು ಈ ರಾಕ್ಷಸರು ರಕ್ತಪಾತಕ್ಕೆ ಸಂಚು ರೂಪಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಭೀತಿ ಕಾಡ್ತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೂ ಜೈಲಲ್ಲಿ ರಾಜಾತಿಥ್ಯ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ಕೊಂಡು ಮೊಬೈಲ್ನಲ್ಲೇ ಆವಾಜ್ ಹಾಕ್ತಾ ಇರುವ ಇವನು ರೇಪಿಸ್ಟ್, ಸರಣಿ ಹಂತಕ ಉಮೇಶ್ ರೆಡ್ಡಿ. ಇವನೊಬ್ಬ ಪರಮ ಪಾಪಿ, ಕೀಚಕ, ಸೈಕೋ, ಕಾಮುಕ. ಇನ್ನು ಇವನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್. ಇವನಿಗೂ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ರಾಜಕೀಯ ವಾಕ್ಸಮರ ಏರ್ಪಟ್ಟಿದೆ. ಪ್ರತಿಪಕ್ಷ ಬಿಜೆಪಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ಸಂಪೂರ್ಣ ದಿವಾಳಿಯಾಗಿರುವ ಕೈ ಸರ್ಕಾರ ಹೊಸ ಉದ್ಯಮ ಆರಂಭಿಸಿದೆ. ಅದೇ ಪರಪ್ಪನ ಅಗ್ರಹಾರ ರೆಸಾರ್ಟ್ ಮತ್ತು ಹೋಮ್ ಸ್ಟೇ. ಉಗ್ರರು, ರೇಪಿಸ್ಟ್ಗಳು, ಅಪರಾಧಿಗಳಿಗೆ ಭರಪೂರ ರಾಜಾತಿಥ್ಯ ದೊರೀತಾ ಇದೆ. ಇದೇ ಕಾಂಗ್ರೆಸ್ ಸರ್ಕಾರದ 2.5 ವರ್ಷಗಳ ಏಕೈಕ ಸಾಧನೆ ಅಂತ ಟ್ವೀಟ್ ನಲ್ಲಿ ಟೀಕಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಈ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಅವರು ಮೊಬೈಲ್ಗೆ ಅವರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆಕ್ಟಿವಿಟೀಸ್ ನಡೆದಾವಂತಂದ್ರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್. ಜೈಲು ಅಕ್ರಮ ಸರ್ಕಾರಕ್ಕೆ ಮುಜುಗರ ತರಿಸಿದ್ದು ಮಾಹಿತಿ ಪಡೆದುಕೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಹೇಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯತೆ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾದ್ಯತೆ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗಿದೆ ಸರ್. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಇದೀಗ ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ. ರಾಜಾತಿಥ್ಯ ಪಡೆದ ಕೈದಿಗಳು ಹಾಗೂ ಅಧಿಕಾರಿ, ಸಿಬ್ಬಂದಿ ವಿಚಾರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದೇನೇ ಹೇಳಿ, ಜೈಲು ಅಪರಾಧಿಗಳ ಮನ ಪರಿವರ್ತಿಸುವ ಕೇಂದ್ರವಾಗುವ ಬದಲಿಗೆ ಕ್ರಿಮಿನಲ್ಸ್ಗಳಿಗೆ ಸ್ವರ್ಗದಂತಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡಿದ್ರು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಬುದ್ಧಿ ಕಲಿತಿಲ್ಲ. ಆನೇಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್, ಟಿವಿ9 ಆನೇಕಲ್.